ಈಗ ನಾವು ಕೂಡ ಸಿದ್ದರಾಮಯ್ಯ ಆಗ್ಬೇಕು ಅಥವಾ PM ಮೋದಿ ಆಗ್ಬೇಕು ಅನ್ಕೊಳಲ್ವಾ? ಇಫ್ ಐ ವಾಂಟ್ ಟು ಬಿಕಮ್ ಎ PM ಒನ್ ಡೇ, ವಾಟ್ ಐ ವಿಲ್ ಡೂ? ಕನಸಿರ್ಬೇಕಲ್ಲ. ಇಫ್ ಐ ವಾಂಟ್ ಟು ಬಿಕಮ್ ಎ CM, ವಾಟ್ ಈಸ್ ಮೈ ಥಾಟ್ಸ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ? ಆ ಥರ ಕನಸು ಕಾಣ್ಬೇಕು ನೀವು ಯಾವಾಗಲೂ ಅಷ್ಟೇ. ಅವರ್ ಡ್ರೀಮ್ ಶುಡ್ ಬಿ ಬಿಗ್, ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ನಾವು ಕನಸೇ ಕಾಣಿಲ್ಲ ಅಂದ್ರೆ ಅಲ್ವಾ? ನಾವು ಕನಸು ಕಾಣಬೇಕು, ನಾವೇನು ಅಚೀವ್ ಮಾಡಬೇಕು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಅಚೀವ್ ಮಾಡಬೇಕು. ಈ ಭೂಮಿ ಮೇಲೆ ಅಚೀವ್ ಮಾಡೋಕ್ಕೆ ಬಂದಿರೋ ನಾವು ಏನಾದರೂ ಅಚೀವ್ ಮಾಡಲೇಬೇಕು. ಹಂಗೆ ಭೂಮಿ ಖಾಲಿ ಮಾಡಿ ಹೋಗ್ಬಾರ್ದು ನಾವು, ಅಲ್ವಾ? ಅವಾಗ ಹೋದ ಪುಟ್ಟ ಅಂತಾರೆ, ಅಲ್ವಾ? ಏನಾದರೂ ಅಚೀವ್ ಮಾಡಿದ್ರೆ ನಮ್ಮ ಫ್ಯಾಮಿಲಿ. ಈಗ ಮಹಾತ್ಮ ಗಾಂಧೀಜಿ ಯಾಕೆ ನೆನ್ಪಿಟ್ಕೊಂತೀವಿ ಅಲ್ವಾ? ಅಷ್ಟೆಲ್ಲ ಹೋರಾಡಿ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ನಮ್ಮ ತಾತನ ಹೆಸರು ನೆನಪಿದ್ಯಾ? ನೆನಪಿದ್ಯಾ ಯಾರಿಗಾದ್ರು? ಅಜ್ಜ ಗೊತ್ತಿರ್ಬೋದು, ತಾತ, ಮುತ್ತಾತ, ಮರಿ ತಾತ. ಅನ್ಸಿಸ್ಟರ್ ಪ್ರಾಪರ್ಟಿ ಏನು ಗೊತ್ತಿಲ್ಲ ನಮಗೆ. ಪ್ರಾಪರ್ಟಿ ಗೊತ್ತು, ಅವ್ರದ್ದು ಬಂದಿರೋದು ಹೆಂಗೆ ಅಂತ ತಗೊಂತೀವಿ, ನಾವು ಯೂಸ್ ಮಾಡ್ತೀವಿ. ಆದ್ರೆ ಅವ್ರ ಹೆಸರುಗಳು ಗೊತ್ತಾ ನಮಗೆ? ಎಷ್ಟು ಜನ ಗೊತ್ತು? 4ನೇ ತಲೆಮಾರು ಅಥವಾ 3ನೇ ತಲೆಮಾರು ಗೊತ್ತಿರುತ್ತೆ ಅಷ್ಟೇ. ಅಪ್ಪ ಅಮ್ಮ, ಅವರಪ್ಪ ಅಥವಾ ಅವರಪ್ಪ ಅಷ್ಟೇ ಗೊತ್ತಿರುತ್ತೆ. ಅವರಪ್ಪ ಯಾರು ತಿಳ್ಕೊಬೇಕಂದ್ರೆ ಅದಕ್ಕೋಸ್ಕರ ನಾವು ಏನಾದ್ರೂ ಭೂಮಿ ಮೇಲೆ ಬಿಟ್ಟೋಗ್ಬೇಕು, ನಮ್ಮ ಸಾಧನೆಯನ್ನ ಬಿಟ್ಟೋಗ್ಬೇಕು. ಈಗ ಮಹಾತ್ಮ ಗಾಂಧಿಗೆ ನೆನ್ಪಿಟ್ಕೊಳ್ಳೋದು ಅದೇ ಉದ್ದೇಶಕ್ಕೆ, ವಲ್ಲಭಾಯ್ ಪಟೇಲ್ಗೂ ನೆನ್ಪಿಟ್ಕೊಳ್ಳೋದು ಅದೇ ಉದ್ದೇಶಕ್ಕೆ. ನಮ್ಮ ಭಾರತ ಏಕೀಕರಣಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅವರೆಲ್ಲ. ಸುಭಾಷ್ ಚಂದ್ರ ಬೋಸ್ಗೆ ಕ್ರಾಂತಿಕಾರಿ ಅಂತ ನೆನ್ಪಿಟ್ಕೊಳ್ತೀವಿ, ಭಗತ್ ಸಿಂಗ್ಗೂ ಅಷ್ಟೇ ಕ್ರಾಂತಿಕಾರಿ ಅಂತ ನೆನ್ಪಿಟ್ಕೊಳ್ತೀವಿ. ಅವರೆಲ್ಲ ಟ್ರೈ ಮಾಡಿದ್ರೆ ಇನ್ನೂ ಬೇಗ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಆದ್ರೆ ಶಾಂತಿಯಿಂದಲೇ ತಗೋಬೇಕಂತ ನಮ್ ಗಾಂಧಿ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ. ಅದೇ ತರ ಎಲ್ಲದೂ ಕೂಡ ಶಾಂತಿಯಿಂದಲೇ ನಡಿಬೇಕು ನಮ್ಮ ಭಾರತದಲ್ಲಿ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಕೂಡ ಕನ್ನಡಿಗರು ತುಂಬಾ ಶಾಂತ ಸ್ವಭಾವದವರು, ಅಲ್ವಾ? ಯಾವುದು ಕೂಡ ದ್ವೇಷದಿಂದ ಸಾಧನೆ ಮಾಡಕ್ಕಾಗಿಲ್ಲ. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬಹುದು, ದ್ವೇಷದಿಂದ ಏನು ಮಾಡಕ್ಕಾಗಲ್ಲ. ಅದೇ ತರ ನೀವು ಚಿಕ್ಕ ಮಕ್ಕಳ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಬೇಕು. ನೀವೆಲ್ಲ ಎಂತ ಲೀಡರ್ಸ್ ಅಪ್ಪ, ನಮ್ದು ಸೂಪರ್ ಲೀಡರ್ಸ್ ಅವರು ಅನ್ಬೇಕು. ಅವರು ಬೈಬಾರ್ದು ಅವ್ರು ನಿಮ್ಮನ್ನ. ಏನಾದ್ರು ಹೇಳಿದ್ರೆ ನಿಮ್ಮ ಮಾತು ಕೇಳ್ಬೇಕು. ಏನಾದ್ರು ಇವೆಂಟ್ ನಡೆಯುತ್ತೆ, ಈಗ ಸ್ಪೋರ್ಟ್ಸ್ ಇವೆಂಟ್ ಮಾಡ್ಬೇಕಂತ ಇದ್ದೀವಿ. ಓಕೆ, ಆಗಸ್ಟ್ 15th ಅಲ್ಲಿ ಆದ್ಮೇಲೆ ಅಥವಾ ಹಿಂದೆ ಮುಂದೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಆಫ್ಟರ್ ಯುವರ್ ಟೆಸ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಿ ಟಾಪರ್ ಬ್ಯಾಡ್ಜಸ್ ತಗೊಂಡು ಟ್ರೈ ಮಾಡಿ. ಓಕೆ, ಆಮೇಲೆ ಅದು ಸ್ಪೋರ್ಟ್ಸ್ ಹೆಂಗ್ ನಡಿಬೇಕು, ಯಾವ ತರ ನಡಿಬೇಕು, ಬೇರೆ ಶಾಲೆಯಲ್ಲಿ ಬರ್ತಾರೆ ನಿಮ್ಮನ್ನು